ನಟಿ ರಮ್ಯಾ ರಾವ್ ವಿರುದ್ಧ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನವರಿಯಲ್ಲಿ 14.56 ಕೆಜಿ ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡೋಕೆ ಈ ಟೀಮ್ ಯಶಸ್ವಿಯಾಗಿತ್ತು. ಮೂರನೇ ಆರೋಪಿ ಹಲವು ಸ್ಫೋಟಕ ವಿಚಾರವನ್ನ ಬಾಯ್ಬಿಟ್ಟಿದ್ದಾನೆ. ಸಾಹಿಲ್ ಜೈನ್ ಅಂತೇಳಿ ಈತನ ಹೆಸರು. ಚಿನ್ನ ಸಾಗಾಟ ಮಾಡುವಂತ ಕೇಸ್ನ ಮೂರನೇ ಆರೋಪಿ ಈತ. ಚಿನ್ನ ಮಾರಾಟ ಮಾಡೋಕೆ ಸಹಾಯವನ್ನ ಸಾಹಿಲ್ ಮಾಡಿದ್ದ ಎನ್ನುವಂಥದ್ದು ಗೊತ್ತಾಗಿತ್ತು. ಜನವರಿ 11ರಂದು ಮಾತ್ರ ಅಲ್ಲದೆ ಈ ಹಿಂದೆ ಹಲವು ಬಾರಿ ಕಳ್ಳ ಸಾಗಾಣಿಕೆ ಮಾಡಿದ್ದಾರೆ ಈ ಟೀಮ್. ಸದ್ಯ DRI ಕಸ್ಟಡಿಯಲ್ಲಿ ಸಾಹಿಲ್ ಜೈನ್ ವಿಚಾರಣೆ ನಡೀತಾ ಇದೆ. ದುಬೈನಿಂದ ಚಿನ್ನ ಕಳ್ಳ ಸಾಗಾಟ ಮಾಡಿರುವಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರಾಟ ಮಾಡೋಕೆ ಸಹಾಯ ಮಾಡಿದ್ದು ಯಾರು ಅಂತ ಕೇಳಿದ್ರೆ, ಈ ರಮ್ಯಾ ರಾವ್ ಚಿನ್ನವನ್ನ ಎಲ್ಲಿ ಮಾರಾಟ ಮಾಡ್ತಿದ್ಲು ಅಂತ ಹೇಳಿದ್ರೆ ಇದಕ್ಕೆ ಸಹಾಯ ಮಾಡ್ತಾ ಇದ್ದಿದ್ದು ಸಾಹಿಲ್ ಜೈನ್. ಜನವರಿ 11ರಂದು ಮಾತ್ರ ಅಲ್ಲದೆ ಈ ಹಿಂದೆ ಹಲವು ಬಾರಿ ಚಿನ್ನ ಕಳ್ಳ ಸಾಗಾಟವನ್ನು ಮಾಡಿದ್ರು. ಈ ಬಗ್ಗೆ ಸಾಹಿಲ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ. DRI ಅಧಿಕಾರಿಗಳಿಗೆ ಸಿಕ್ಕಿರುವಂಥ ಡಿಜಿಟಲ್ ಸಾಕ್ಷ್ಯದಲ್ಲೂ ಕೂಡ ಇದು ಗೊತ್ತಾಗಿದೆ. ಸ್ಮಗ್ಲಿಂಗ್ ರಹಸ್ಯ ಒಂದೊಂದಾಗಿ ಬಯಲಾಗ್ತಾ ಇದೆ. ಜೊತೆಗೆ A3 ಆರೋಪಿ, ಪ್ರಕರಣದ ಮೂರನೇ ಆರೋಪಿ ಸಾಹಿಲ್ ಜೈನ್ ವಾಟ್ಸಪ್ ಚಾಟ್ನಲ್ಲಿ ದುಬೈಗೆ ಹಣ ವರ್ಗಾವಣೆ ಮಾಡಿದ್ದು ಪತ್ತೆಯಾಗಿದೆ. ಕಳ್ಳ ಸಾಗಾಣಿಕೆಯಲ್ಲಿ ತಂದಂಥ ಚಿನ್ನ ಮಾರಾಟ ಮಾಡಿದ್ದು ವಾಟ್ಸಪ್ ಚಾಟ್ನಿಂದ ಬಹಿರಂಗ ಆಗಿದೆ. ಕಳ್ಳ ಸಾಗಾಣಿಕೆ ಮಾಡಿದಂಥ ಚಿನ್ನ ಮಾರಾಟ ಮಾಡೋಕ್ಕೆ ಈತ ಸಹಾಯ ಮಾಡಿದ್ದು ಈಗ ವಾಟ್ಸಪ್ ಚಾಟ್ನಿಂದ ಬಹಿರಂಗ ಆಗಿರುವಂಥದ್ದು. ಮಾರ್ಚ್ 3ರಂದು ರಮ್ಯಾ ರಾವ್ ದುಬೈನ ನಂಬರ್ನಿಂದ ಸಾಹಿಲ್ಗೆ ಕರೆ ಮಾಡಿದ್ದಾಳೆ. ಚಿನ್ನ ವಿಲೇವಾರಿ ಮಾಡುವ ಬಗ್ಗೆ ಇಬ್ಬರು ಕೂಡ ಮಾತುಕತೆ ನಡೆಸಿದ್ದಾರೆ. ಹಲವಾರು ಬಾರಿ ಹವಾಲಾ ದಂಧೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾಗಿ ಸಾಹಿಲ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ರಮ್ಯಾ ರಾವ್ ಚಿನ್ನ ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರನೇ ಆರೋಪಿಯ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ? ವಿಚಾರಣೆ ವೇಳೆ ಸಾಹಿಲ್ ಜೈನ್ ಏನೆಲ್ಲ ಬಾಯ್ಬಿಟ್ಟಿದ್ದಾನೆ? ಸಂಪತ್, ಮೊದಲೇದಾಗಿ ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಏನಿದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿದಂತಹ ಕೇಸ್. ಸದ್ಯಕ್ಕೆ ಅಧಿಕಾರಿಗಳು ಏನು ತನಿಖೆಯ ಹಂತದಲ್ಲಿದ್ದಾರಲ್ಲ, ಆ ಸಂದರ್ಭದಲ್ಲಿ ಈಗಾಗಲೇ 3 ಜನರನ್ನ ಅರೆಸ್ಟ್ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ರಮ್ಯಾ ರಾವ್ ಆಗಿರಬಹುದು, ರಮ್ಯಾ ರಾವ್ ಸ್ನೇಹಿತ ಆಗಿರ್ಬೋದು, ಮತ್ತು ಈ ರಮ್ಯಾ ರಾವ್ಗೆ ಏನ್ ಸಾಥ್ ಕೊಡ್ತಾ ಇದ್ನಲ್ಲ ಸಾಹಿಲ್, ಈತ ಮಾರ್ಚ್ 3ನೇ ತಾರೀಕು ರಮ್ಯಾ ರಾವ್ಗೆ ದುಬೈನಿಂದ ಕರೆ ಮಾಡಿದ್ದು ಕೂಡ ಗೊತ್ತಾಗಿದೆ. ಚಿನ್ನ ವಿಲೇವಾರಿ ಮಾಡೋ ಬಗ್ಗೆ ಮಾತುಕತೆ ಕೂಡ ನಡೆಸಿದ್ದು ಪತ್ತೆ ಆಗಿದೆ. ಇನ್ನು ತಾನು ಹವಾಲಾ ದಂಧೆಯಲ್ಲಿ ನಿರಂತರವಾಗಿ ತೊಡಸ್ಕೊಂಡಿದ್ದಾಗ ಕೂಡ ಸಾಹಿಲ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇನ್ನು ರಮ್ಯಾ ರಾವ್ಗೆ ದುಬೈನಲ್ಲಿ ಚಿನ್ನ ಖರೀದಿಗೆ ಹವಾಲಾ ಮೂಲಕ ಹಣ ನೀಡಿರೋ ಬಗ್ಗೆನೂ ಕೂಡ ಅನುಮಾನ ಕೂಡ ವ್ಯಕ್ತವಾಗಿದೆ. ಸದ್ಯಕ್ಕೆ ಈ DRI ಅಧಿಕಾರಿಗಳು ಸಾಹಿಲ್ನ ವಿಚಾರಣೆ ಮಾಡಿದ್ದಾರೆ. DRI ಕಸ್ಟಡಿಯಲ್ಲಿ ಸಾಹಿಲ್ ಜೈನ್ ಕೂಡ ವಿಚಾರಣೆಯಲ್ಲಿ ಇರುವಂತದ್ದು. ಇನ್ನು ಜನವರಿ 10ನೇ ತಾರೀಕು ಮಾತ್ರವಲ್ಲದೆ ಈ ಹಿಂದೆ ಕೂಡ ಹಲವು ಬಾರಿ ಚಿನ್ನ ಕಳ್ಳ ಸಾಗಾಣಿಕೆ ಮಾಡಿರುವುದು ಕೂಡ ಸಾಹಿಲ್ ಒಪ್ಕೊಂಡಿದ್ದಾನೆ. ಹೀಗಾಗಿ ರಮ್ಯಾ ರಾವ್ಗೆ ಸಾಕಷ್ಟು ಸಂಕಷ್ಟ ಕೂಡ ಎದುರಾಗಿರುವಂತದ್ದು ಮತ್ತು ಈ ಸಾಹಿಲ್ಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗಿರುವಂತದ್ದು. ಒಟ್ಟಾರೆಯಾಗಿ ಒಬ್ಬ ಹಿರಿಯ IPS ಅಧಿಕಾರಿಯ ಮಲಮಗಳಾಗಿ ಈ ರೀತಿಯಾದಂತಹ ಕೃತ್ಯದಲ್ಲಿ ಪಾಲ್ಗೊಂಡು ರಮ್ಯಾ ರಾವ್ ಈಗ ಜೈಲು ಪಾಲಾಗಿರುವಂತದ್ದು. ಇನ್ನು ಈಕೆಗೆ ಸಾಥ್ ಕೊಟ್ಟದವರು ಕೂಡ ಈಗ ಜೈಲು ಪಾಲಾಗ್ತಾ ಇರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಏನೆಲ್ಲ ತನಿಖೆ ನಡೆಯುತ್ತೆ ಮತ್ತು ಈ ತನಿಖೆಯಲ್ಲಿ ಇರುವಂತಹ ಸತ್ಯಾಂಶಗಳೇನು ಮತ್ತು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರಿಗೂ ಕೂಡ DRI ಅಧಿಕಾರಿಗಳು ತಕ್ಕ ಶಾಸ್ತಿ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಥ್ಯಾಂಕ್ ಯು ವಿಶ್ವನಾಥ್ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.